ಫಾರ್ಮ್ ನಲ್ಲಿ ಬರ್ಡ್ ಫ್ಲೂ ಹಕ್ಕಿ ಜ್ವರ ಕಾಣಿಸ್ಕೊಳ್ತು ಅಂತಂದ್ರೆ ಸಾವಿರ ಕೋಳಿಗಳನ್ನ ಒಂದೇ ಸತಿ ಸಾಯಿಸಬೇಕಾಗತ್ತೆ. ಇಲ್ಲ ಅಂತಂದ್ರೆ ಆ ಒಂದು ರೋಗ ಇನ್ನೊಂದು ಕೋಳಿಗಳಿಗೆ ಸ್ಪ್ರೆಡ್ ಆಗ್ಬೋದು ಅಥವಾ ಅದರ ವೈರಸ್ ಇಂದ ಮನುಷ್ಯನಿಗೂ ಕೂಡ ಎಫೆಕ್ಟ್ ಆಗುತ್ತೆ. ಹಾಗಾಗಿ ಸಾಮಾನ್ಯವಾಗಿ ನಮ್ಮ ರೈತರು CO2 ಟೆಂಟ್ ಗಳನ್ನ ಬಳಸಿ ಕೋಳಿಗಳನ್ನ ಕೊಲ್ತಾರೆ. ಆದ್ರೆ ದೊಡ್ಡ ಮಟ್ಟದಲ್ಲಿ ಕೋಳಿಗಳನ್ನ ಇನ್ ಕೇಸ್ ನೀವು ಸಾಕ್ತೀರಾ ಅಂತಂದ್ರೆ ಅಂದ್ರೆ 5,000 10,000 ಕೋಳಿಗಳು ಇತ್ತು ಅಂತಂದ್ರೆ ಈ ಮೆಥಡ್ ಅನ್ನ ನೀವು ಯೂಸ್ ಮಾಡಬಹುದು. ಅದೇ ಫೋಮ್ ಡಿಪಾಪ್ಯುಲೇಷನ್ ಟೆಕ್ನಿಕ್. ಅಂದ್ರೆ ದೊಡ್ಡ ಪ್ರಮಾಣದ ಕೋಳಿಗಳನ್ನ ಸಾಯಿಸೋದಕ್ಕೆ ಎಫೆಕ್ಟಿವ್ ಆಗಿ ಇದು ವರ್ಕ್ ಆಗುತ್ತೆ. ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ ನೀರಿನಲ್ಲಿ ಫೋಮ್ ಅಂದ್ರೆ ನೊರೆನ ಮಿಕ್ಸ್ ಮಾಡಿ ಪೌಲ್ಟ್ರಿ ಫಾರ್ಮ್ ಕೋಳಿಗಳಿಗೆ ಅವುಗಳು ಮುಚ್ಚೋ ಹಾಗೆ ಸ್ಪ್ರೆಡ್ ಮಾಡ್ತಾರೆ. ಆಗ ಕೋಳಿಗಳಿಗೆ ಉಸಿರಾಡೋದಕ್ಕಾಗದೆ ಅದು ಸಾಯ್ತಾ ಹೋಗುತ್ತೆ. ಬಟ್ ಇದನ್ನ ಬಾಯ್ಲರ್ ಆಗಿರ್ಬೋದು ಅಥವಾ ಫಾರ್ಮ್ ಕೋಳಿ ಆಗಿರ್ಬೋದು, ಟರ್ಕಿ ಕೋಳಿಗಳಿಗೆ ಮಾತ್ರ ಯೂಸ್ ಮಾಡ್ತಾರೆ. ಬಟ್ ಇದು ಬಾತುಕೋಳಿಗಳಿಗೆ ಎಫೆಕ್ಟಿವ್ ಆಗಿ ವರ್ಕ್ ಆಗೋದಿಲ್ಲ. ಇದನ್ನ ಅಮೆರಿಕ, ಇಂಗ್ಲೆಂಡ್, ಕೆನಡಾ ದೇಶಗಳಲ್ಲಿ ಹೆಚ್ಚಾಗಿ ಯೂಸ್ ಮಾಡ್ತಾರೆ. ಯಾಕಂತಂದ್ರೆ ದೊಡ್ಡ ಮಟ್ಟದಲ್ಲಿ ವೈರಸ್ ಹರಡೋದನ್ನ ಬೇಗ ನಿಲ್ಲಿಸಬಹುದು. ಅಂದ್ರೆ ತುರ್ತು ಪರಿಹಾರಕ್ಕಾಗಿ ಇದನ್ನ ಬಳಕೆ ಮಾಡುವಂತದ್ದು. ಬಾಸ್ ವಾಲಾ, ಬಿ ದ ಬಾಸ್.